ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಆರ್ಭಟಕ್ಕೆ ಕೋರ್ಟೆ ಸೈಲೆಂಟ್ ಆಗ್ತದೆ. ಹಾಗಿದ್ರೆ ಎದುರುಗಡೆ ಲಾಯರ್ ಭಾರ್ಗವಿ ಒಂದು ಮಾತಿಗೆ ತಪ್ಪಬಾಗಿದೆ. ಯಾಕೆ ಕೊನೆಗೂ ಎದುರುಗಡೆ ಲಾಯರ್ನೇ ಮಣ್ಣು ಮುಗಿಸಿದ್ಲ ಭಾರ್ಗವಿ? ಏನಾಯ್ತು, ಏನ್ ಕಥಾ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಿ.ಪಿ. ಪಾಟೀಲ್ ತನ್ನ ತಮ್ಮ ಜಗನ್ನ ಮೇಲೆ ಯಾವುದೇ ರೀತಿ ಕೇಸ್ ಹಾಕಬಾರ್ದು ಅಂತ ಹೇಳಿರ್ತಾರೆ. ಬಟ್ ಯಾವಾಗ ಮಗ ಮತ್ತೆ ಸೊಸೆ ಮೇಲೆ ಅಟ್ಯಾಕ್ ಮಾಡಿಸಿದ್ರು, ಅಪ್ಪನ ಒಂದು ಹೆಸರಿಗೆ ಮಸಿ ಬಳಿಯೋದಕ್ಕೆ ಮುಂದಾದ್ರು, ಅಪ್ಪಂಗೆ ರೆಸ್ಪೆಕ್ಟ್ ಮಾಡ್ಲಿಲ್ವೋ, ಆ ಕ್ಷಣನೇ ಜಿ.ಪಿ. ಪಾಟೀಲ್ ತನ್ನ ನಿರ್ಧಾರವನ್ನ ಬದಲಾಯಿಸ್ತಾರೆ. ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಅಪ್ಪನ ಹೆಸರನ್ನ ಅವನು ಯಾವಾಗ ಬಿಸಾಡಿದ್ನೋ ಆಗ್ಲೇ ನನಗೂ ಅವನಿಗೂ ಇರೋ ಸಂಬಂಧ ಮುರಿದು ಬಿತ್ತು ಅಂತ ಹೇಳ್ತಾರೆ. ಇತ್ತ ಕಡೆ ಶಕುಂತಲ್ ಅವರು ಅವನ ಅಹಂಕಾರ ಜಾಸ್ತಿ ಆಗಿದೆ, ಅವನ ಅಹಂಕಾರಕ್ಕೆ ಬುದ್ಧಿ ಕಲಿಸ್ಲೇಬೇಕು ಜಿ.ಪಿ. ಅಂದಾಗ ಇತ್ತ ಕಡೆ ಅರ್ಜುನ್ ಕೂಡ ಅವರ ಅಹಂಕಾರ ಜಾಸ್ತಿ ಆಗ್ತಾನೆ ಇರತ್ತೆ. ಇವರು ಮುದ್ದನ್ ತಮ್ಮನ್ಗೋಸ್ಕರ ಏನು ಮಾಡುವುದಿಲ್ವಲ್ಲ ಅಂತ ಅರ್ಜುನ್ ಹೇಳ್ತಾರೆ. ಇಲ್ಲ, ಅವನೀಗ ನನ್ನ ತಮ್ಮ ಅಲ್ಲ, ಅವನ ಅಹಂಕಾರ ಕಡಿಮೆ ಆಗ್ಬೇಕು, ಅವನಿಗೆ ಪಾಠ ಕಲಿಸ್ಬೇಕು, ಅವನು ಇನ್ ಮುಂದೆ ತಪ್ಪು ಮಾಡಬಾರ್ದು ಅಂದ್ರೆ ನಾವ್ ಇದೇ ರೀತಿ ಕೂತ್ಕೊಂಡ್ರೆ ಆಗೋದಿಲ್ಲ, ಹಾಗಾಗಿ ಅವನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ ಜಿ.ಪಿ. ಡಿಸೈಡ್ ಮಾಡ್ಕೋತಾರೆ. ನೋಡು ಮತ್ತೆ ಅರ್ಜುನ್ ಮತ್ತೆ ಭಾರ್ಗವಿ, ನೀವಿಬ್ರು ಕೂಡ ಅವನಿಗೆ ಪಾಠ ಕಲಿಸ್ತೀರಾ, ಮತ್ತೆ ಆಸ್ತಿಯನ್ನ ಪಡ್ಕೊಂಡು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ, ನನಗೆ ಮಾತು ಕೊಡಿ ಅಂತ ಹೇಳಿ ಮಾತು ತಗೋತಾರ. ಆದ್ರೆ ಇಂಥ ಒಂದು ಕೇಸ್ ಅಷ್ಟು ಸುಲಭ ಅಲ್ಲ, ನೋಡೋದಕ್ಕೆ ತುಂಬಾ ಸುಲಭವಾಗಿ ಕಾಣಿಸ್ತಾ ಇದೆ. ಆದ್ರೆ ಆ ಆಸ್ತಿಯನ್ನ ನಾವೇ ಅವನ ಹೆಸರಿಗೆ ಬರ್ಕೊಟ್ಬಿಟ್ಟಿದ್ದೀವಿ. ಅದೇ ಕಾರಣಕ್ಕೋಸ್ಕರನ ನಾವು ಈ ಕೇಸನ್ನ ಗೆಲ್ಲೋದು ತುಂಬಾನೇ ಕಷ್ಟ ಆಗತ್ತೆ. ಈ ಒಂದು ಕೇಸನ್ನ ನಾನು ತುಂಬಾನೇ ಗೆದ್ದಿದ್ದೀನಿ. ಆಗ ಸುಳ್ಳು ಅದು ಇದು ಅಂತ ಸೃಷ್ಟಿ ಮಾಡಿ, ಕತೆ ಸೃಷ್ಟಿ ಮಾಡಿ ಗೆದ್ದಿದ್ದೀನಿ. ಆದ್ರೆ ನೀವು ಆ ರೀತಿ ಯಾವುದೇ ರೀತಿಯ ತಪ್ಪು ಹೆಜ್ಜೆಯನ್ನ ಕೂಡ ಇಡಬಾರ್ದು, ನ್ಯಾಯವಂತಿಕೆಯಿಂದಾನೇ ನೀವು ಈ ಕೇಸನ್ನ ಗೆಲ್ಲಬೇಕು, ಆ ರೀತಿ ನನಗೆ ಮಾತು ಕೊಡಿ ಅಂತ ಹೇಳಿ ಜಿ.ಪಿ. ಮಾತು ತಗೋತಾರೆ. ಇತ್ತ ಕಡೆ ಶ್ರೀಮಂತಪ್ಪ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಆ ರೀತಿಯೆಲ್ಲ ಮೋಸ ಮಾಡಿ ಕೇಸ್ ಗೆಲ್ತಾರೆ. ಬಾಬಾ, ನಿಮಗ್ ಗೊತ್ತಿಲ್ವಾ ಅವ್ರು ಯಾವತ್ತೂ ಕೂಡ ನ್ಯಾಯದ ದಾರಿಯಲ್ಲಿ ಹೋಗ್ತಾರೆ ಅಂತ ಹೇಳಿ ಹೇಳ್ತಿದಾರ. ಇತ್ತ ಕಡೆ ಜೆ.ಪಿ. ಪಾಟೀಲ್ ಅವರ ಹೆಂಡತಿ ನಿರ್ಮಲಾ ಪಾಟೀಲ್ ಅವರು ಈ ಬಾರಿ ಆದ್ರೂ ಕೇಸ್ ಗೆದ್ದು ಮನೆ ಮತ್ತೆ ಆಸ್ತಿನ ವಾಪಸ್ ತಗೊಂಡ್ ಬಾ ಭಾರ್ಗವಿ, ಅದನ್ ಬಿಟ್ಟು ಸೋತು ಮನೆ ಹತ್ರ ಬರುವುದಲ್ಲ ನೀನು ಅಂತ ಹೇಳಿ ತಾಕೀತ್ ಮಾಡಿದ್ದಾರೆ. ಇತ್ತ ಕಡೆ ಅಜ್ಜಿ ಮತ್ತೆ ಮಾವನ ಆಶೀರ್ವಾದವನ್ನ ತಗೊಂಡು ಅರ್ಜುನ್ ಮತ್ತೆ ಭಾರ್ಗವಿ ಕೋರ್ಟ್ಗೆ ಬರ್ತಾರೆ. ಇತ್ತ ಕಡೆ ಜೆ.ಪಿ. ಪಾಟೀಲ್ ದೇವಸ್ಥಾನದಲ್ಲಿ ಕುಳಿತುಕೊಂಡಿರ್ತಾರೆ. ಅಲ್ಲಿಗೆ ಸಾಕ್ಷಿ ಬಂದದೆ. ಏನ್ ಬಾಬಾ, ದೇವಸ್ಥಾನದಲ್ಲಿ ಕುಳಿತುಕೊಂಡ್ ಬಿಟ್ಟಿದ್ರ, ಯಾಕೆ ಜಿಗುಪ್ಸೆ ಬಂದ ಹೋಯ್ತಾ? ನಿಮ್ಮ ಮಗ ಸೊಸೆ ಯಾವುದೇ ರೀತಿಯಲ್ಲೂ ಕೇಸ್ ಗೆಲ್ಲೋದಿಲ್ಲ ಅಂತ ಗೊತ್ತಾಗಿ ತುಂಬಾ ಬೇಜಾರು ಮಾಡ್ಕೊಂಡು ಎಲ್ಲ ಕಳ್ಕೊಂಡ್ ಬಂದು ಇಲ್ಲಿ ಕೂತಿದ್ರ. ಅಯ್ಯೋ, ಜಗನ್ ಹತ್ರನಾದ್ರೂ ಕೇಳ್ಕೊಂಡಿದ್ರ ಅಷ್ಟು ಇಷ್ಟು ಏನೋ ಕೊಟ್ಟಿರ್ತಿದ್ರು ಅಂತ ಹೇಳಿ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಸಾಕ್ಷಿ? ಈ ಒಂದು ಮನೆ ಆಸ್ತಿಯನ್ನ ಪಡ್ಕೊಳ್ಳೋದು ನಮ್ಗೇನ್ ಕಷ್ಟ ಅಲ್ಲ. ಅಲ್ಲಿ ಹೋಗಿರೋದು ಯಾರು? ಭಾರ್ಗವಿ ಮತ್ತೆ ಅರ್ಜುನ. ಇಷ್ಟು ದಿನ ಈ ಜೆ.ಪಿ. ಇಡೀ ಸಿಟಿಯಲ್ಲೇ ಫೇಮಸ್ ಲಾಯರ್ ಆಗಿದ್ರು. ಅಂತ ಲಾಯರ್ ಅನ್ನೇ ಸೋಲ್ಸ್ತಂತ ಭಾರ್ಗವಿ ಜೊತೆ ಇವತ್ತು ಅರ್ಜುನ್ ಕೂಡ ಹೋಗಿದ್ದಾನೆ. ಅಂದ ಮೇಲೆ ಅವರು ಕೇಸನ್ನ ಸೋತು ಬರ್ತಾರೆ ಅಂತ ನೀನ್ ಅನ್ಕೋತಾ ಇದ್ಯಾ? ನನಗೆ ನನ್ನ ಮಗ ಸೊಸೆ ಮೇಲೆ ನಂಬಿಕೆ ಇದೆ, ನಾನಿಲ್ಲಿ ಬಂದು ಕೂತಿರೋದು ನನಗೆ ಮೊಮ್ಮಗು ಕರುಣಿಸು ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಸಾಕ್ಷಿಗೆ ಭಯ ಹುಟ್ಟಿಸ್ಬಿಡ್ತಾರೆ ಜೆ.ಪಿ. ಯಾಕೆ ಭಯ ಆಗ್ತಿದ್ಯಾ ಸಾಕ್ಷಿ? ಖಂಡಿತ ನಿನ್ ಗಂಡ ಜಗನ್ ಸೋಲ್ತಾನೆ, ತುಂಬಾನೇ ಮೆರೆದು ಬಿಟ್ಟ ಅಲ್ವಾ? ಅಂದಮೇಲೆ ಪಾಠ ಕಲೀಲೇಬೇಕು. ಪಾಠ ಕಲಿಸೋದಕ್ಕೆ ಅಂತಾನೆ ಭಾರ್ಗವಿ ಮತ್ತೆ ಅರ್ಜುನ್ ಕೋರ್ಟ್ ಹೋಗಿದ್ದಾರೆ. ನೋಡು ಏನಾಗತ್ತೆ ಅಂತ. ಬೆಚ್ಚಿ ಬೀಳ್ಬೇಡ ಅಂತ ಹೇಳಿದ್ದೆ ಜೆ.ಪಿ. ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಸಾಕ್ಷಿ ನಿಜಕ್ಕೂ ಹೆದ್ರೋಗ್ತಿದ್ದಾರೆ ಜೆ.ಪಿ. ಮಾತನ್ನ ಕೇಳಿದ್ದ ತದನಂತರ. ಇತ್ತ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಕೋರ್ಟ್ ಅಲ್ಲಿ ವಾದವನ್ನ ಮಂಡಿಸುವುದಕ್ಕೆ ಶುರು ಮಾಡ್ಕೋತಾರೆ. ಮೊದಲಲ್ಲಿ ಭಾರ್ಗವಿ ಬಂದು ಇಲ್ಲಿ ಜೆ.ಪಿ. ಅವರು ಒಂದು ಕೇಸಲ್ಲಿ, ಗಂಗಾ ಅನ್ನೋ ಕೇಸಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಅರೆಸ್ಟ್ ಆಗಿದ್ರು. ಆದ್ರೆ ಅವರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ ಕೂಡ ಬಿಡುಗಡೆ ಆದ್ರು. ಆ ಒಂದು ಸಂದರ್ಭದಲ್ಲಿ ಅವರ ಇಡೀ ಆಸ್ತಿಯನ್ನ ಹಾಕೊಳ್ಳಾಗಿತ್ತು. ಹಾಗಾಗಿ ಜೊತೆಗೆ ಬೇಲ್ ಮೇಲೆ ಬರ್ಬೇಕಾಗಿತ್ತು. ಬೇಲ್ ಮಂಜೂರಾಗಬೇಕು ಅಂದ್ರೆ 20 ಲಕ್ಷ ದುಡ್ಡನ್ನ ನಾವು ಡೆಪಾಸಿಟ್ ಮಾಡ್ಬೇಕಿತ್ತು. ಹಾಗಾಗಿ ಅವರ ಹತ್ರ ದುಡ್ಡಿಲ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಜಗನ್ ಅವರು ದುಡ್ಡು ಕೊಟ್ಟಿದ್ರು. ನನ್ನ ತಮ್ಮ ನನ್ನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ದುಡ್ಡು ಕೊಟ್ಟಿದ್ದಾನೆ ಅಂತ ಅನ್ಕೊಂಡಿದ್ರು. ಆದ್ರೆ ಅವರು ಮೋಸದಿಂದ ಇಡೀ ಮನೆ ಆಸ್ತಿಯನ್ನೇ ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ರು. ಆದ್ರೆ ಸೈನ್ ಹಾಕ್ಬೇಕಾದ್ರೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಅವರು ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಈ ರೀತಿಯಾಗಿ ಮೋಸ ಆಗಿದೆ ಜೆ.ಪಿ. ಪಾಟೀಲ್ ಅವರಿಗೆ ಅಂತ ಹೇಳಿ ಭಾರ್ಗವಿ ವಾದವನ್ನ ಮಂಡಿಸ್ತಾರೆ. ಆಗ ಜಗನ್ ಪರ ಇರ್ತಕ್ಕಂಥ ಲಾಯರ್ ಇದೆಲ್ಲ ಸುಳ್ಳು ಕಟ್ಟುಕತೆ, ಖಂಡಿತವಾಗ್ಲೂ ಅವರು ಆಸ್ತಿಯನ್ನ ಬರೆದುಕೊಟ್ಟು ದುಡ್ಡು ತಗೊಂಡಿದ್ದಾರೆ. ಅವ್ರು ಏನೇನು ಹೇಳಿದ್ರು ಬೇಲ್ಗೆ ದುಡ್ಡು ಅದು ಇದು ಎಲ್ಲ ನಿಜ, ಆದ್ರೆ ಗೊತ್ತಿಲ್ಲದೆ ಸೈನ್ ಹಾಕಿದ್ರು ಅಂದ್ರಲ್ವಾ, ಅದು ಮಾತ್ರ ಸುಳ್ಳು. 3 ಕೋಟಿಗೆ ಅವರು ಆಸ್ತಿಯನ್ನ ಮಾರಾಟ ಮಾಡಿದ್ದಾರೆ ಅವರ ತಮ್ಮ ಜಗನ್ಗೆ ಅಂತ ಹೇಳ್ತಾರೆ. ಅದು
ಅದಕ್ಕೂ ಮೊದಲು ಇವರು ಎಲಿಜಿಬಲ್ಲೇ ಅಲ್ಲ JP ಒಂದು ಕೇಸನ್ನು ತಗೊಳ್ಳೋದಕ್ಕೆ. ಯಾಕಂದರೆ ಮಗ ಸೊಸೆ ಈ ರೀತಿಯಾಗೆಲ್ಲ ಕೇಸ್ ತಗೋಬಾರ್ದು ಅಂದಾಗ ಇಲ್ಲಿ ಅರ್ಜುನ್ ಬಂದು ಯಾಕೆ ನಾವು ಕೇಸ್ ತಗೋಬಾರ್ದು, ಅದಕ್ಕೆ ಅವಕಾಶ ಇದೆ ಅನ್ನೋದ ತಕ್ಕಂಥ ಒಂದು ವಿಷಯವನ್ನ ಹೇಳಿ ಜಡ್ಜೆ ಖಂಡಿತ ನೀವು ಕೇಸ್ ತಗೋಬಹುದು ಅಂತ ಹೇಳಿ ಕೂಡ ಹೇಳಿರ್ತಾರೆ. ತದನಂತರ ಇಲ್ಲಿ ಜಗನ್ ಅವರ ಲಾಯರ್ ದುಡ್ಡು ಕೊಟ್ಟು ಈ ಒಂದು ಮನೆಯನ್ನ ಮಾರಾಟ ಮಾಡಿ ದುಡ್ಡು ತಗೊಂಡು ಮನೆಯನ್ನ ಮಾರಾಟ ಮಾಡಿದ್ದಾರೆ ಅಂದಾಗ ಭಾರ್ಗವಿ ಬಂದು ದುಡ್ಡು ಎಲ್ಲಿದೆ ತೋರಿಸಿ, ಜಗನ್ ಅವರ ಹತ್ರನೇ 3 ಕೋಟಿ ದುಡ್ಡಿಲ್ಲ ಅಂತದ್ರಲ್ಲಿ ಎಲ್ಲಿಂದ 3 ಕೋಟಿ ಕೊಟ್ರು ಅಂತ ಭಾರ್ಗವಿ ಕೇಳ್ತಾರ. ಹೌದಲ್ವಾ, 3 ಕೋಟಿ ದುಡ್ಡಿಲ್ವಲ್ಲ ಅಂತ ಹೇಳಿದ್ದೆ ಈ ಕಡೆ ಒಂದು ಕ್ಷಣ ತಬ್ಬಿಬ್ಬಾಗ್ತಾರೆ ಇಲ್ಲಿ ಜಗನ್ ಮತ್ತೆ ಲಾಯರ್. ಆದ್ರೆ ತದನಂತರ ಅವರು ಅವರ ಸ್ನೇಹಿತರ ಹತ್ರ ತಗೊಂಡಿದ್ದಾರೆ, ಅದಕ್ಕೆಲ್ಲ ಸಾಕ್ಷಿ ಎಲ್ಲಿಂದ ಕೊಡೋಕ್ಕಾಗುತ್ತೆ, ಸ್ನೇಹಿತರ ಹತ್ರ ತಗೊಂಡಿದ್ದಾರೆ ಅಂದಾಗ ಹೌದಾ ಸರಿ ಆಯ್ತು ಬಿಡಿ, ಸ್ನೇಹಿತರ ಹತ್ರ ತಗೊಂಡಿದ್ದಾರಲ್ವಾ ಅವ್ರದಾದ್ರೂ ಬ್ಯಾಂಕ್ ಡೀಟೇಲ್ಸ್ ಅನ್ನ ತಂದು ತೋರಿಸಿ, ಖಂಡಿತ ನಾವು ಒಪ್ಕೋತೀವಿ ಅಂತ ಕೂಡ ಹೇಳ್ತಾರೆ. ನೋಡಿ ಇವರೇ ತಮ್ಮ ಕೈಯಾರೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಅಂತ ಹೇಳಿ ಆ ಪತ್ರವನ್ನ ಕೂಡ ಒದಗಿಸಿ ಕೊಡ್ತಾರೆ. ಈ ಕಡೆ ಜಡ್ಜ್ ನೀವೇ ರಿಜಿಸ್ಟರ್ ಮಾಡ್ಕೊಟ್ಟಿದ್ರಲ್ಲ ಅಂದಾಗ ಇಲ್ಲ ಅದೆಲ್ಲ ಕೂಡ ಫೇಕು, ನಾವ್ ಏನೂ ಕೂಡ ಮಾಡ್ಕೊಟ್ಟಿಲ್ಲ ಅಂತ ಹೇಳಿ ಅರ್ಜುನ್ ಮತ್ತೆ ಭಾರ್ಗವಿ ವಾದವನ್ನ ಮಂಡಿಸ್ತಾರೆ. ಆದ್ರೆ ಆ ಒಂದು ಪತ್ರದಲ್ಲಿ ನಾವು ಸೈನ್ ಹಾಕಿರ್ಬೇಕಾದ್ರೆ ನೀವು 14 ಪತ್ರಗಳನ್ನ ಗಮನಿಸ್ತೀರಾ, ಅಲ್ಲಿ ಖಂಡಿತ ಯಾವುದೇ ರೀತಿಯಲ್ಲೂ ತಪ್ಪಿಲ್ಲ. ಇದನ್ನೇ ಪೇಪರ್ ಅಲ್ಲಿ ನೋಡಿ ಆಸ್ತಿ ಮಾರಾಟ ಮಾಡ್ತಿದೀವಿ ಅನ್ನೋದನ್ನ ತುಂಬಾ ಸಣ್ಣದಾಗಿ ಹೆಸರಿಸಿದ್ದಾರೆ. ಅಲ್ಲೇ ಗೊತ್ತಾಗುತ್ತೆ ಅವರ ಕುತಂತ್ರ ಏನು ಅನ್ನೋದು ಅಂತ ಭಾರ್ಗವಿ ಹೇಳಿದಾಗ ಎದುರುಗಡೆ ಲಾಯರ್ ಆ ರೀತಿಯಾಗಿ ಅದೆಲ್ಲ ಟೈಪಿಂಗ್ ಮಿಸ್ಟೇಕ್ ಆಗಿರೋದು, ಅದನ್ನೆಲ್ಲ ನೀವು ಈ ರೀತಿ ಅನ್ಕೊಂಡ್ರೆ ಹೇಗೆ, ನೀವು ಪೇಪರ್ ಅನ್ನ ಓದೇ ತಾನೇ ಸೈನ್ ಮಾಡಿದ್ದು, ಓದಬೇಕಾಗಿತ್ತು, ಅದನ್ನ ಮಾಡದೇ ಇರೋದು ನಿಮ್ಮ ತಪ್ಪೇ ಹೊರತು ಅವ್ರ ತಪ್ಪಲ್ಲ ಅಂತ ಹೇಳ್ತಾರ. ಜೊತೆಗೆ ಇದಕ್ಕೆ ಸಾಕ್ಷಿಯಾಗಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆ ಬಂದಿದ್ದಾರೆ ಅಂತ ಹೇಳಿ ಅವರನ್ನ ಕಟ್ಟೆ ಮೇಲೆ ಕರೆಸ್ತಾರೆ. ಅವರು ಕೂಡ ಹೌದು ಅರ್ಜುನ್ ಭಾರ್ಗವಿ JP ಅವರೇ ಬಂದು ಜಗನ್ ಅವರ ಹೆಸರಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಸುಳ್ಳು ಸಾಕ್ಷಿಯನ್ನ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತಹ ಅರ್ಜುನ್ ಭಾರ್ಗವಿ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತಾರೆ. ಏನ್ರಿ ಇದು ನೀವೇ ರಿಜಿಸ್ಟರ್ ಮಾಡಿಕೊಟ್ಟಿದ್ರಲ್ಲ ಅಂತ ಜಡ್ಜ್ ಹೇಳಿದಾಗ ಖಂಡಿತ ಇದೆಲ್ಲ ಕೂಡ ಸುಳ್ಳು, ಇದ್ರ ಬಗ್ಗೆ ನಾವು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿದೆ, ಹಾಗಾಗಿ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಕೇಳ್ಕೊತಾರೆ. ಜಡ್ಜ್ ಕೂಡ ಕಾಲಾವಕಾಶವನ್ನ ಕೊಡ್ತಾರೆ. ಇದರ ಜೊತೆಗೆ ಇತ್ತ ಕಡೆ ಬೃಂದಾ ಗಂಡ ಚರಣ್ ಒಂದು ಹುಡುಗಿಯನ್ನ ಇಷ್ಟಪಡ್ತಿದ್ದಾರೆ, ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಆ ಹುಡುಗಿ ಬೇರೆ ಯಾರು ಅಲ್ಲ ಬೃಂದಾ ಯಾವ ಒಂದು ಹಾಸ್ಪಿಟಲ್ಗೆ ಟೆಸ್ಟ್ಗೆ ಅಂತ ಹೋಗಿದ್ರು ಅದೇ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿರ್ತಕ್ಕಂಥ ಹುಡುಗಿ. ಆ ಹುಡುಗಿ ಜೊತೆ 1 ವರ್ಷದಿಂದ ಚರಣ್ ಸಂಬಂಧ ಇಟ್ಕೊಂಡಿದ್ದಾರೆ. ಬಟ್ ಇತ್ತೀಚೆಗೆ ಆಕೆಯನ್ನ ಭೇಟಿ ಮಾಡೋದು ಎಲ್ಲವನ್ನ ಕೂಡ ಅವರು ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಮನೆಯವರೆಲ್ಲ ಕಷ್ಟಪಡ್ತಿದ್ರೆ ಫಾರ್ಚೂನ್ ಕಾರಲ್ಲಿ ಬಂದಿದ್ದಾರಪ್ಪ ಇಲ್ಲಿ ಚರಣ್, ಹಾಗಿದ್ರೆ ಇಲ್ಲಿ ಚರಣ್ ನಿಜ ಮುಖನೇ ಬೇರೆ ಇದೆ ಅಂತ ಅನಿಸ್ತಾ ಇದೆ. ಜಗತ್ತಿನ ಮುಂದೆನೆ ಚರಣ್ ಬೇರೆ ರೀತಿ ಆಗಿದ್ರೆ ಒಳಗಡೆನೆ ಬೇರೆ ರೀತಿ ಇದ್ದಾರೆ, ಹಾಗಿದ್ರೆ ಏನಿರಬಹುದು ಅದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.